ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಹಂಸಿಕಾ. ಈ ದಿನ ನಾವು ಫ್ರೂಟ್ ಸಲಾಡ್ನ ಪ್ರಿಪೇರ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ನಾನು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿ ತೊಗೊಂಡು ಅದಕ್ಕೆ 2 ಬೌಲಷ್ಟು ಹಾಲು ಯೂಸ್ ಮಾಡ್ತಾ ಇದ್ದೀನಿ. ಹಾಲು ಸ್ವಲ್ಪ ಬಿಸಿ ಆಗಲಿ. ಮಿಕ್ಸ್ ಮಾಡ್ತಾ ಇರೋಣ, ಯಾಕಂದರೆ ತಳ ಹತ್ತುತ್ತೆ ಅಂತ ಮಿಕ್ಸ್ ಮಾಡ್ತಾ ಇರ್ತೀನಿ. 2 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಲು ಸ್ವಲ್ಪ ಗಟ್ಟಿ ಅನಿಸುತ್ತೆ ಅಂತ ಮಿಲ್ಕ್ ಪೌಡರ್ನ ಯೂಸ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ರಿ. ನೆಕ್ಸ್ಟು 2 ಟೀ ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಬಳಸ್ತಾ ಇದ್ದೀನಿ. ಅದಕ್ಕೆ ಹಾಲು ಬಿಸಿಯಾಗಿರುತ್ತಲ್ಲ, ಆ ಬಿಸಿ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಡೈರೆಕ್ಟಾಗಿ ಹಾಕಿದರೆ ಗಂಟಾಗುತ್ತೆ. ಸೊ ಹಾಗಾಗಿ ಅದನ್ನ ಮುಂಚೆನೇ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗುತ್ತೆ. ಕಲರ್ಗೆ ಅಂತಂದು ಅರಿಶಿನ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಹಾಕಿದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಾಯಿತು. ಇದನ್ನ 20 ಮಿನಿಟ್ಸ್ ಸ್ವಲ್ಪ ಕೂಲ್ ಆಗಲಿ ಅಂತ ಫ್ರಿಜ್ ಇರೋರು ಫ್ರಿಜ್ಜಲ್ಲಿ ಇಡ್ರಿ. ಫ್ರಿಜ್ ಇಲ್ಲಪ್ಪ ಅಂದರೆ ಏನು ಪರವಾಗಿಲ್ಲ, ಹೊರಗಡೆನೇ ಇಡ್ಬೋದು. ನಾನು ಸೇಬು, ಬಾಳೆಹಣ್ಣು, ಆರೆಂಜ್, ದ್ರಾಕ್ಷಿ, ಕರ್ಬೂಜ ನಮ್ಮ ಮನೇಲಿ ಇಷ್ಟು ಫ್ರೂಟ್ಸ್ ಇದ್ವು, ಇವ್ನು ಯೂಸ್ ಮಾಡಿದ್ದೀನಿ. ನೀವು ಇವೇ ಅಂತಲ್ಲ, ನಿಮ್ಮ ಮನೇಲಿ ಯಾವ್ಯಾವ ಹಣ್ಣು ಇರ್ತಾವೋ, ಡ್ರೈ ಫ್ರೂಟ್ಸ್ ಇರ್ತಾವೋ ಅವನ್ನೆಲ್ಲ ಯೂಸ್ ಮಾಡ್ಬೋದು. ನೆಕ್ಸ್ಟ್ ರೆಡಿ ಮಾಡಿದ್ವಲ್ಲ ಅದನ್ನ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ 20 ಮಿನಿಟ್ಸು. ನೆಕ್ಸ್ಟ್ ಹೊರಗಡೆ ತೆಗ್ದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನ ಈಗ ಗ್ರೈಂಡ್ ಮಾಡ್ತೀನಿ. ನೋಡಿ ಗ್ರೈಂಡ್ ಮಾಡಾದಮೇಲೆ ಸಲಾಡ್ ರೆಡಿ ಆಯಿತು. ಸ್ವಲ್ಪ ನಿಂಬೆ ರಸನ ಯೂಸ್ ಮಾಡ್ತಿದ್ದೀನಿ, ಯಾಕಂದರೆ ಸೇಬುಹಣ್ಣು ಮತ್ತು ಬಾಳೆಹಣ್ಣು ಹೆಚ್ಚಾಗಿ ಒಂದು ಸ್ವಲ್ಪ ಹೊತ್ತಿಗೆ ಕರ್ಗಾಗ್ಬಿಡುತ್ತಲ್ಲ, ಅದು ಕರ್ಗಾಗಬಾರ್ದು ಅನ್ನೋ ಇಂಟೆನ್ಷನ್ಗೆ ಅದನ್ನ ಬಳಸ್ತಾ ಇದ್ದೀನಿ. ನೆಕ್ಸ್ಟ್ ಚೆನ್ನಾಗಿ ಎಲ್ಲ ಫ್ರೂಟ್ಸ್ನ ಮಿಕ್ಸ್ ಮಾಡ್ಕೊಂಡ್ರಿ. ಸಲಾಡ್ನ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಶುಗರ್ ಏನೂ ಆ್ಯಡ್ ಮಾಡಿಲ್ಲ. ನಿಮಗೆ ಬೇಕಾದರೆ ಶುಗರ್ ಕೂಡ ಆ್ಯಡ್ ಮಾಡ್ಕೋಬೋದು. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮನೇಲಿ ಮಕ್ಕಳಿಗೆ ಫ್ರೂಟ್ಸ್ ಕಟ್ ಮಾಡಿಕೊಟ್ರೆ ತಿನ್ನೋದೇ ಇಲ್ಲ. ಈ ಥರ ಸ್ಪೆಷಲಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಏನೋ ಡಿಫ್ರೆಂಟಾಗಿರುತ್ತೆ, ಅವ್ರಿಗೂ ಕೂಡ ಏನೋ ಹೊಸ ಟೇಸ್ಟ್ ಅನಿಸುತ್ತೆ. ಬೇಸಿಗೆ ಟೈಮಲ್ಲಂತೂ ಇನ್ನೂ ಚೆನ್ನಾಗಿರ್ತದೆ. ದೊಡ್ಡವರು ಮಕ್ಕಳು ಎಲ್ಲರೂ ಚೆನ್ನಾಗಿ ಟೇಸ್ಟ್ ಮಾಡಿಕೊಂಡು ತಿನ್ಬೋದು. ನೀವು ಕೂಡ ಮನೇಲಿ ಆವಾಗವಾಗೆ ಹೊಸ್ದಾಗಿ ಒಂಥರ ಏನೋ ಡಿಫ್ರೆಂಟಾಗಿರುತ್ತೆ. ಡೈಲಿ ಬರೀ ಫ್ರೂಟ್ಸ್ ತಿನ್ನೋದಕ್ಕಿಂತ ವೀಕ್ಲಿ ಒಂದ್ಸರಿ ಈ ಥರ ಮಾಡ್ಕೊಂಡು ತಿಂದರೆ ಮಕ್ಕಳು ಕೂಡ ತುಂಬ ಖುಷಿಯಾಗಿ ತಿಂತಾರೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.